ಹಲೋ ಗೈಸ್, ತಿನ್ಬಿಟ್ಟು ಇಟ್ಕೊಳ್ಳಿ. ನೈಕಾ ಪ್ರಾಡಕ್ಟ್ಸ್ ಎಷ್ಟು ರೇಟಿಗೆ ಬಂದು ಅಲ್ಲಿ ಮಧ್ಯದಲ್ಲಿ ಮಾರಿ ಕುಳಿತು ನನ್ನ ಏನು ಪ್ರಾಬ್ಲಮ್ ಅಂತ ಅಂದರೆ ಅಂತ ಸಿಕ್ 10 ರೂಪಾಯಿ ಎರಡು ಕೊಡೋದು 4-5 ಮಿನಿಟ್ಸ್ ಹೋಗುತ್ತಾ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಬೆಳಗ್ಗೆ ನಮ್ಮ ಮನೇಲಿ ತರಾವರಿ ಊಟ. ಏನಕ್ಕೆ ಅಂತ ಅಂದರೆ ಹೇಳ್ತೀನಿ. ಫಸ್ಟು ಪಪಾಯ ಕಟ್ ಮಾಡಿದ್ದೀನಿ ಗೈಸ್. ಹಣ್ಣಿತ್ತು, ಸೊ ಪಪಾಯ ಕಟ್ ಮಾಡಿದ್ದೀನಿ. ಅದಾದಮೇಲೆ ಪಾಲಕ್ ಜ್ಯೂಸ್ ಮಾಡಬೇಕು. ಅದಾದಮೇಲೆ ರಾಗಿ ಅಂಬ್ಲಿ. ಓಕೆ, ಇಷ್ಟು ತಿನ್ನೋ ಅಷ್ಟರಲ್ಲಿ ಹೊಟ್ಟೆ ತುಂಬೋಗುತ್ತೆ. ಬಟ್ ನಮ್ಮ ಭವಿಷ್ಯಂಗೆ ಚಪಾತಿ ಮತ್ತು ಸ್ವಲ್ಪ ಪನ್ನೀರು ಮತ್ತು ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಪಲ್ಯ ಮಾಡಿದ್ದೀನಿ. ಬಟ್ ನಮಗೆ ಮಾತ್ರ ಪೊಂಗಲ್ ಮಾಡ್ತಾಯಿದ್ದೀನಿ. ಬಿಕಾಸ್ ಭವಿಷ್ಯಂಗೆ ಪೊಂಗಲ್ ಇಷ್ಟ ಇಲ್ಲ, ಅದಕ್ಕೋಸ್ಕರ ಅವಳಿಗೆ ಸಪ್ರೇಟಾಗಿ ಚಪಾತಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಪೊಂಗಲ್ಗೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಾಳು ಅದು ಇದು ಏನಲ್ಲ, ನಾರ್ಮಲ್ ಪೊಂಗಲ್ ಮಾಡಿಬಿಟ್ಟು ಅದಕ್ಕೆ ಕ್ಯಾಪ್ಸಿಕಮ್ ಒಗ್ಗರಣೆ ಹಾಕ್ಬೇಕಾದ್ರೆ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಹಾಕ್ತೀನಿ. ನೋಡೋಣ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಟ್ರೈ ಮಾಡ್ತೀನಿ. ಅದಾದಮೇಲೆ ಹೇಳ್ತೀನಿ ಗೈಸ್, ಪೊಂಗಲ್ಗೆ ಕ್ಯಾಪ್ಸಿಕಮ್ ಹಾಕಿದ್ರೆ ಚೆನ್ನಾಗಿರುತ್ತೋ ಇಲ್ಲವೋ ಅಂತ ಹೇಳ್ಬಿಟ್ಟು. ಏಕೆಂದರೆ ಇವತ್ತು ಬೆಳಗ್ಗೆ ಕ್ಯಾಪ್ಸಿಕಮ್ ಕಟ್ ಮಾಡ್ತಾ ಇರಬೇಕಾದ್ರೆ ಅದರದ್ದು ಘಮ ಚೆನ್ನಾಗಿ ಅನ್ನಿಸ್ತಿತ್ತು. ನನಗೂ ತಿನ್ಬೇಕು ಅನ್ನಿಸ್ತಿದೆ. ಬಟ್ ಚಪಾತಿ ಮತ್ತು ಅದು ತಿನ್ನೋದಿಲ್ಲ. ನಾನು ಪೊಂಗಲ್ ತಿನ್ನಬೇಕು ಅಂತ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ದೀನಿ. ಕ್ಯಾಪ್ಸಿಕಮ್ಮು ತಿನ್ನಬೇಕು ಅನ್ನಿಸ್ತಿದೆ, ಅದು ಪೊಂಗಲ್ಲು ತಿನ್ಬೇಕು ಅನ್ನಿಸ್ತಿದೆಯಲ್ಲ. ಸೊ ಮಿಕ್ಸ್ ಮಾಡಿಬಿಟ್ಟು ಮಾಡೋಣ ಹೇಗಿರುತ್ತೆ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಅಷ್ಟೇ ಗೈಸ್. ಭವಿಷ್ಯ ಎದ್ದು ಆಲ್ರೆಡಿ 1 ಅವರ್ ಆಗಿದೆ ಅಷ್ಟೇ. ಇವಾಗ ಆಲ್ರೆಡಿ 11:15. ಬಿಕಾಸ್ ನೆನ್ನೆ ರಾತ್ರಿ ಅವಳು ಅಂದರೆ ಬೆಳಗಿನ ಜಾವ ಇವತ್ತು ಮಲಗಿದ್ದವಳು. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಎದ್ಲು. ಆಲ್ರೆಡಿ 1 ಅವರ್ ಆಯಿತು ಅವಳು ರೂಮ್ ಸೇರಿಕೊಂಡು ಓದ್ಕೊಳ್ಳೋದಕ್ಕೆ. ಸೊ ಇವಾಗ ಅವಳಿಗೆ ಟಿಫನ್ನು ಚಕ್ಕಂತ ಚಪಾತಿ ಮಾಡಿಬಿಟ್ಟು ಲಟ್ಟಿಸ್ಬಿಟ್ಟು ಕೊಟ್ಬಿಡ್ತೀನಿ. ಅದಾದಮೇಲೆ ನೋಡೋಣ ಗೈಸ್. ಈ ಪಪಾಯ ನೋಡಿ ಎಷ್ಟು ಚಿಕ್ಕ ಪಪಾಯ. ಒಳ್ಳೆ ನನ್ನ ಕೈ ಆಕ್ಚುಲಿ ತುಂಬ ಚಿಕ್ಕ ಕೈ ಗೈಸ್. ಇಲ್ಲಿ ನೋಡಿ ಆಯ್ತಾ. ಅದರಲ್ಲಿ ಇದು ನನ್ನ ಕೈಯಲ್ಲಿ ಬರ್ತಾ ಇದೆ. ತಗೋ ತಿನ್ಬಿಟ್ಟು ಇಟ್ಕೊಳ್ಳಿ. ಇಲ್ಲ, ಇದು ಕುಡಿದ್ಬಿಟ್ಟು ಹತ್ತೀನಿ ಗೈಸ್. ಇವತ್ತು ನಾನು ಇವಾಗ ಆಲ್ರೆಡಿ ಸಾಯಂಕಾಲ ಆಗಿದೆ ಗೈಸ್. ನೋಡಿ ಭವಿಷ್ಯ ಹೋಗ್ತಾ ಇದ್ದಾಳೆ ಓದ್ಕೊಳ್ಳೋದಕ್ಕೆ. ತಿರ್ಗಾ ಭವಿಷ್ಯ ಓದ್ಕೊಮ್ಮ. ಇವತ್ತು ನಾವು ಮಾಡ್ತಾ ಇರೋ ವಿಡಿಯೋ ಏನು ಅಂತ ಅಂದರೆ ನೈಕಾ ಪ್ರಾಡಕ್ಟ್ಸ್ ಏನೇನು ಬಂದಿದೆ, ಎಷ್ಟು ರೇಟಿಗೆ ಬಂದಿದೆ, ಆ್ಯಂಡ್ ಆಫರ್ಗೆ ಎಷ್ಟು ಸಿಕ್ತು ಭವಿಷ್ಯಂಗೆ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ತಾಯಿದ್ದೀನಿ. ಏನೇನು ಹೆಂಗಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಗೈಸ್. ಓಕೆನಾ. ಫಸ್ಟ್ ಪ್ರಾಡಕ್ಟ್ ಬ್ರಷ್. ಇದು ಪ್ರೀಮಿಯಮ್ 10 ಪೀಸಸ್ ಇರುತ್ತೆ. ಏನಕ್ಕೆ ನಾನು ಇದನ್ನು ಕೊಡ್ತಾಯಿದ್ದೀನಿ, ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಅವತ್ತು ಫುಲ್ಲು ನೀಟಾಗಿ ತೋರಿಸ್ಲಿಲ್ಲ. ಸೊ ದಟ್ಸ್ ವೈ ಇವಾಗ ತೋರಿಸ್ತಾ ಇದ್ದೀನಿ. ಇದು ಟೋಟಲ್ ಆಗಿ 10 ಬ್ರಷಸ್ ಇದೆ ಗೈಸ್. ದೊಡ್ಡದೇ ಜಾಸ್ತಿ ಇರೋದು. ಓಹೋ ಇಲ್ಲ, 5 ದೊಡ್ಡದು 5 ಚಿಕ್ಕ ಬ್ರಷ್ ಇದೆ. ಓಕೆ, 5 ದೊಡ್ಡ ಬ್ರಷು 5 ಚಿಕ್ಕ ಬ್ರಷ್ ಇದೆ. ಇದು ಸಪ್ರೇಟಾಗಿ ಆರ್ಡರ್ ಮಾಡಿದ್ರೆ ಇಟ್ ವಿಲ್ ಬಿ 450 ಗೈಸ್. ಸೊ ನೈಕಾನಲ್ಲಿ ಇದರದ್ದು ಬಂದುಬಿಟ್ಟು 360 ಇತ್ತು. ಅದಾದಮೇಲೆ ಇವಳು ಸ್ವಲ್ಪ ಥಿಂಗ್ಸ್ ಒಟ್ಟಿಗೆ ತೊಗೊಂಡ್ಲಲ್ಲ, ಸೊ 310 ರುಪೀಸ್ ಆಯಿತು ಗೈಸ್. ಸೊ ಈ ಸೆಟ್ಟಿಗೆ 310 ರುಪೀಸ್. ಆ್ಯಂಡ್ ಇಟ್ಸ್ ನೈಸ್ ಆಲ್ಸೋ. ತುಂಬ ಸಾಫ್ಟಾಗಿದೆ ಬ್ರಷಸ್ಸು. ಎಲ್ಲ ಬ್ರಷು ಅಷ್ಟೇ ತುಂಬ ಸಾಫ್ಟಾಗಿದೆ ಗೈಸ್. ಸ್ಕಿನ್ ಮೇಲೆ ತುಂಬ ಜೆಂಟಲ್ ಅನಿಸುತ್ತೆ. ದಿಸ್ ಈಸ್ 310 ರುಪೀಸ್. 38 ಪೈಸಾ ಬೇರೆ ಇದೆ. ಓಕೆ, ಅವಳು ಹೇಳಿದ ರೇಟ್ನ ನಾನು ಹೇಳ್ತಾ ಇದ್ದೀನಿ ಕರೆಕ್ಟಾಗಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಮೇಕಪ್ ಫಿಕ್ಸರು ನೋಡ್ಬೋದು. ಸೊ ಇದನ್ನು ಫಸ್ಟು ನಾವು ತೊಗೊಂಡಿದ್ವಿ. ಯಾವ ಕಂಪ್ನಿ ತೊಗೊಂಡಿದ್ವಿ ಗೊತ್ತಿಲ್ಲ. ಇದು ಸ್ವಿಸ್ ಬ್ಯೂಟಿದು. ಆ್ಯಂಡ್ ದಿಸ್ ಒನ್ ಈಸ್ 289 ರುಪೀಸ್. ಸಿಂಗಲ್ ಹಾಗೆ ತೊಗೊಂಡ್ರೆ ಆಫರಲ್ಲಿ ಇದು 237 ರುಪೀಸ್. ಸ್ವಲ್ಪ ಥಿಂಗ್ಸ್ ಒಟ್ಟಿಗೆ ತೊಗೊಂಡಿದ್ದಕ್ಕೆ 204 ರುಪೀಸ್ 33 ಪೈಸಾ ಆಯಿತು. ಇದು ಬಾಡಿ ರೋಲ್ ಆನು. ಇದೊಂದು ಬಂದಿದೆ. ಲೆಟ್ಸ್ ಕನ್ಸಿಡರ್ ಇದು ಮಾತ್ರ ಇವಾಗ ಸದ್ಯಕ್ಕೆ ಹೇಳ್ತೀನಿ.
ಸೊ ಇದೊಂದು ಸಿಂಗಲ್ ಅವಳು ತೊಗೊಂಡ್ರೆ ಇಟ್ ವಿಲ್ ಬಿ 249 ರುಪೀಸ್. ಬಟ್ ನೈಕಾನಲ್ಲಿ ಆಫರ್ ಇದು 167 ರುಪೀಸ್ ಗೈಸ್. 167 ರುಪೀಸ್ ಇದು. ನಾರ್ಮಲಾಗಿ ಬಾಡಿ ರೋಲ್ ಆನ್ ನಾವು ಯೂಸ್ ಮಾಡಿಲ್ಲ, ಬಟ್ ಭವಿಷ್ಯ ಇಸ್ ಲೈಕ್ ಯೂಸ್ ಮಾಡಬೇಕು. ನಾರ್ಮಲಾಗಿ ಅಂಡರ್ ಆರ್ಮ್ಸ್ಗೆ ಯೂಸ್ ಮಾಡೋದು. ಸೊ ನನಗೂ ಅನಿಸುತ್ತೆ ಇದು ಡಿಯೋಕ್ಕಿಂತ ಇದು ಬೆಟರ್ ಅಂತ ನನಗೆ ಅನಿಸುತ್ತೆ ಗೈಸ್. ದಿಸ್ ಈಸ್ ನಿವಿಯಾ ಪರ್ಲ್ ಆ್ಯಂಡ್ ಬ್ಯೂಟಿ, ಯು ಕ್ಯಾನ್ ಸಿ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಗಾರ್ನಿಯರ್ದು ಮೈಸೆಲರ್ ಕ್ಲೆನ್ಸಿಂಗ್ ವಾಟರು. ಇದು ಮೇಯ್ನ್ಲಿ ಏನಕ್ಕೆ ತೊಗೊಂಡಿರೋದು ಭವಿಷ್ಯ ಅಂತ ಅಂದರೆ ನಮ್ಮದು ಮಸ್ಕರ ಏನಿದೆ ನಾವು ಯೂಸ್ ಮಾಡೋದು ಅದು ನೀಟಾಗಿ ಅಂಟ್ಕೊಂಬಿಟ್ಟಿರುತ್ತೆ ಗೈಸ್. ಇಟ್ಸ್ ವಾಟರ್ ಪ್ರೂಫು. ಹಿಂಗೆ ತೆಗಿಯೋಕ್ಕೆ ಟ್ರೈ ಮಾಡಿದ್ರೆ ನಾವು ಸೋಪಲ್ಲಿ ಅಥವಾ ಕ್ರೀಮ್ನಲ್ಲಿ ತೆಗಿಯೋಕ್ಕೆ ಟ್ರೈ ಮಾಡಿದ್ರೆ ಸ್ವಲ್ಪ ನಮ್ಮದು ಐಲ್ಯಾಶಸ್ಸೂ ಕಿತ್ಕೊಂಬಂದ್ಬಿಡುತ್ತೆ. ಬಟ್ ಇದರಿಂದ ಆ ಥರ ಆಗೋದಿಲ್ವಂತೆ. ಸೊ ಭವಿಷ್ಯ ಥಿಂಕ್ಸ್ ದ್ಯಾಟ್ ಅವಳ ಐಲ್ಯಾಶಸ್ ಕಿತ್ತೋಗೋದಿಲ್ಲ ಅಂತ ಹೇಳಿಬಿಟ್ಟು ಇದನ್ನು ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದಾಳೆ. ಆ್ಯಂಡ್ ದಿಸ್ ಒನ್ ಈಸ್ 249 ನಾರ್ಮಲಾಗೆ, ಬಟ್ ಆಫರ್ನಲ್ಲಿ 237 ರುಪೀಸ್. ಭವಿಷ್ಯ ಎಲ್ಲ ಒಟ್ಟಿಗೆ ತೊಗೊಂಡಿದ್ದಕ್ಕೆ 204 ರುಪೀಸ್. ಆ್ಯಂಡ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ಲಿಪ್ ಇದು ಟಿಂಟು. ಬ್ಲಷ್ಗೂ ಯೂಸ್ ಮಾಡ್ಬೋದು, ಹಾಗೆ ಲಿಪ್ಗೂ ಯೂಸ್ ಮಾಡ್ಬೋದು. ಇದ್ರದ್ದು ಡಿಸ್ಅಡ್ವಾಂಟೇಜ್ ಹೇಳ್ತೀನಿ ಏನಕ್ಕೆ ಅಂದರೆ ನಾನು ಯೂಸ್ ಮಾಡಿಬಿಟ್ಟು ನೋಡಿದೆ. ಅಡ್ವಾಂಟೇಜ್ ಇದೆ, ಬಟ್ ಡಿಸ್ಅಡ್ವಾಂಟೇಜು ಹೇಳ್ತೀನಿ ಏನು ಅಂತ ಅಂದರೆ, ಫಸ್ಟ್ ಆಫ್ ಆಲು ಇದು ಲಿಪ್ ಟಿಂಟು ಚೀಕ್ಗೂ ಯೂಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ವಿ. ಇದು ಬಂದುಬಿಟ್ಟು ಬ್ಲೂ ಹೆವೆನ್ ಬ್ಲಷ್ ಆ್ಯಂಡ್ ಜ್ಯೂಸಿ ಅಂತ ಹೇಳ್ಬಿಟ್ಟು. ಓಕೆ, ಆ್ಯಂಡ್ ಇದ್ರದ್ದು ರೇಟ್ ಬಂದುಬಿಟ್ಟು 299, ಬಟ್ ನೈಕಾನಲ್ಲಿ 233 ಇದೆ. ಆಫರ್ಗೆ 186 ರುಪೀಸ್ಗೆ ಸಿಕ್ಕಿದೆ. ಇದರಲ್ಲಿ ಏನು ಅಂತ ಅಂದರೆ ಟಿಂಟ್ ಈಸ್ ವೆರಿ ನೈಸ್. ಸ್ವಲ್ಪ ಒಂದು ಡಾಟ್ ಹಚ್ತಿದ್ದಂಗೆನೇ ಫುಲ್ಲು ಪಿಂಕ್ ಥರ ಇದೆ. ಸಿ, ಓಕೆ. ಬಟ್ ಇದೇನಾಗುತ್ತೆ, ಹಿಂಗೆ ಹಚ್ಬಿಟ್ಟಿದ ತಕ್ಷಣ ನಾವು ಹಿಂಗೆ ರಬ್ ಮಾಡಿಬಿಡ್ಬೇಕು. ಇನ್ ಕೇಸ್ ನಾವು ಹಿಂಗೆ ಹಚ್ಬಿಟ್ಟು ಹಚ್ಚಿದ್ದೀನಲ್ವಾ, ಒಂದು 10 ಸೆಕೆಂಡ್ಸು ನಾವು ಏನೋ ಮಾಡ್ಕೋತಿದ್ದೀವಿ. ಅದಾದಮೇಲೆ ರಬ್ ಮಾಡಿದ್ರೆ ಯು ಕ್ಯಾನ್ ಸಿ ಅಲ್ಲಿ ಮಧ್ಯದಲ್ಲಿ ಮಾರ್ಕ್ ಉಳಿತು, ಆ ಥರ ಮಾರ್ಕ್ ಆಗುತ್ತೆ. ಸೊ ಇನ್ ಕೇಸ್ ನೀವು ಇದು ತೊಗೊಂಡಿದ್ದೀರಾ ಅಂತ ಅಂದರೆ ಹಿಂಗೆ ಹಚ್ತಿದ್ದಂಗೆನೇ ಜಸ್ಟ್ ಇನ್ಸ್ಟೆಂಟ್ಲಿ ಸ್ಪ್ರೆಡ್ ಮಾಡ್ಕೊಂಡ್ರಿ. ಓಕೆ, ಚೆನ್ನಾಗಿದೆ. ಲೈಕ್ ನ್ಯಾಚುರಲ್ ಪಿಂಕ್ ಕೊಡ್ತಾ ಇದೆ ಅಂತ ಅನ್ಸುತ್ತೆ. ಇದಂತೂ ಆಲ್ಮೋಸ್ಟ್ ನಾವು ನಾರ್ಮಲಾಗೆ ಚೀಕ್ ಬ್ಲಷು ಹಚ್ಕೋತೀವಿ. ಲೈಕ್ ನಾರ್ಮಲ್ ಸ್ಕಿನ್ ಇರುತ್ತಲ್ಲ, ಚೀಕ್ ಬ್ಲಷ್ ಹಚ್ಕೊಳ್ತಿದ್ದಂಗೆ ಏನೋ ಒಂಥರ ಪ್ರಿಟಿ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಫೇಸು ಒಂದು ಸ್ವಲ್ಪ ಪಿಂಕ್ ಇದ್ದರೆ ನ್ಯಾಚುರಲ್ ಆಗಿಲ್ವಲ್ಲ ನಮ್ಮದು ಪಿಂಕು. ಸೊ ನಾವು ಈ ಥರದ್ದು ಹಚ್ಕೊಂಡು ಪಿಂಕ್ ಮಾಡ್ಕೋತೀವಿ. ಆ್ಯಂಡ್ ಇಟ್ ಲುಕ್ಸ್ ವೆರಿ ಪ್ರಿಟಿ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಇದು ಬಾಡಿ ಸನ್ಸ್ಕ್ರೀನ್ ಲೋಷನ್, ನಿವಿಯಾ ಸನ್ಸ್ಕ್ರೀನ್ ಲೋಷನ್ SPF 30, ಆ್ಯಂಡ್ ದಿಸ್ ಒನ್ ಈಸ್ 375 ರುಪೀಸ್. ನೈಕಾನಲ್ಲಿ ಇದು 319 ರುಪೀಸ್ ಇದೆ. ಆಫರಲ್ಲಿ ಇದಕ್ಕೆ 275 ರುಪೀಸ್ ಕೊಟ್ಟಿದ್ದಾಳೆ. ನೆಕ್ಸ್ಟ್ ಒನ್ ಈಸ್ ಪೌಡರ್ ಬ್ಲಷ್. ಇದು ಮಾಸ್ ಪೌಡರ್ ಬ್ಲಷ್. ಇದು ಬಂದುಬಿಟ್ಟು ಈ ಥರ ಕಾಣಿಸ್ತಾ ಇದೆ. ಆ್ಯಂಡ್ ದಿಸ್ ಒನ್ ಈಸ್ ನಾರ್ಮಲಾಗೆ 299 ರುಪೀಸ್. ನೈಕಾನಲ್ಲಿ 278 ರುಪೀಸ್ ಇದೆ. ಆ್ಯಂಡ್ ಭವಿಷ್ಯಂಗೆ ಆಫರಲ್ಲಿ 239 ರುಪೀಸ್ 69 ಪೈಸಾಗೆ ಸಿಕ್ಕಿದೆ. ಆ್ಯಂಡ್ ದಿಸ್ ಒನ್ ಈಸ್ ನೈಸ್ ಅಂತ ಅನಿಸ್ತು ನನಗೆ, ಬಿಕಾಸ್ ನಾರ್ಮಲಿ ನಾವು ಕ್ರೀಮ್ ಬ್ಲಷ್ನೇ ಹಚ್ಕೋತಾ ಇದ್ದಿದ್ದು. ಸೊ ಇದು ಅಂದರೆ ಪೌಡರ್ ಬ್ಲಷು ಅಂದರೆ ಸ್ವಲ್ಪ ಸ್ಟಿಕ್ ಆಗುತ್ತೆ, ಹೋಗೋದಿಲ್ಲ ಅಂತ ಹೇಳಿಬಿಟ್ಟು ಭವಿಷ್ಯ. ಎಷ್ಟು ಪಿಗ್ಮೆಂಟೆಡ್ ಆಗಿದೆ ಇದು. ಒಂದೇ ಸರಿ ಹಿಂಗೆ ಅಂದ್ಬಿಟ್ಟು ಹಂಗೆ ಅಂದಿದ್ದು. ಸಿ ಗೈಸ್, ಇಲ್ಲಿ ನೋಡಿ ಹಿಂಗನ್ನ. ಎಸ್, ಇಟ್ಸ್ ಚೆನ್ನಾಗಿದೆ ಗೈಸ್, ತುಂಬ ಪಿಗ್ಮೆಂಟೆಡ್ ಆಗಿದೆ. ಒಂದು ಸಾರಿ ಹಿಂಗಂದ್ರೇ ಎಷ್ಟೊಂದು ಪಿಂಕ್ ಬಂದ್ಬಿಡ್ತೀವಿ. ಪಿಂಕ್ ಏನಂತಾರೆ, ಬ್ಲಷ್ ಬ್ಲೈಂಡ್ನೆಸ್ ಆಗೋಗ್ಬಿಟ್ಟಿದೆ.
ಹಂಗೆ ಅಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದೀನಿ ಆ ಪಿಂಕು, ಆ ಲಿಕ್ವಿಡ್ಡು ಇದು ಎಲ್ಲ ಸೇರಿಸಿ ಜಾಸ್ತಿ ಪಿಂಕ್ ಆಗೋಯ್ತು ಅನಿಸುತ್ತೆ. ಈ ಮಕ್ಕಳಿಗೆಲ್ಲ ನ್ಯಾಚುರಲ್ ಆಗಿ ಪಿಂಕ್ ಇರುತ್ತಲ್ಲ ಆ ಥರ ಅನ್ನಿಸ್ತಿದೆ ಗೈಸ್. ಓಕೆ, ಆ್ಯಂಡ್ ಇದೆಷ್ಟು ಅಂದರೆ 299 ರುಪೀಸ್ ನಾರ್ಮಲಾಗೆ. ನೈಕಾನಲ್ಲಿ 278 ರುಪೀಸ್ ಇದೆ, ಭವಿಷ್ಯಂಗ್ ಆಫರ್ನಲ್ಲಿ 239 ರುಪೀಸ್ 69 ಪೈಸಾಗೆ ಸಿಕ್ಕಿದೆ. ಲಾಸ್ಟ್ ಒನ್ ಈಸ್ ಡಾಟ್ ಆ್ಯಂಡ್ ಕೀದು ಸನ್ಸ್ಕ್ರೀನ್ ಸ್ಪ್ರೇ. ಇದು ಏನು ಪ್ರಾಬ್ಲಮ್ ಅಂತ ಅಂದರೆ, ನಾರ್ಮಲಾಗಿ ಅವಳು ಸ್ಪ್ರೇ ಏನಕ್ಕೆ ತೊಗೊಂಡ್ಲು ಅಂತ ಅಂದರೆ, ಮೇಕಪ್ ಮಾಡ್ಕೊಂಡು ಆದಮೇಲೆ ಇನ್ ಕೇಸ್ ಇವಾಗ ಹೊರಗಡೆ ಹೋಗಿದ್ದೀವಿ ಅಂದರೆ ಸನ್ಸ್ಕ್ರೀನ್ ಲೋಷನ್ನ ತಿರ್ಗಾ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಸೊ ಸ್ಪ್ರೇ ಇದ್ದರೆ ಮೇಕಪ್ ಮೇಲೇ ಹೀಗೆ ಸ್ಪ್ರೇ ಮಾಡ್ಕೊಂಬಿಡ್ಬೋದು ಅಂತ ಅಂದ್ಕೊಂಡು ತೊಗೊಂಡ್ಲು. ಬಟ್ ಏನಾಗಿದೆ ಅಂತ ಅಂದರೆ, ಇವಾಗ ಇದು ಹಿಂಗೆ ಸ್ಪ್ರೇ ಮಾಡೋದು ಒಂದು ಸರಿ ಸ್ಪ್ರೇ ಮಾಡಿ ತೋರಿಸ್ತೀನಿ, ಲೈಕ್ ದೂರದಿಂದ ಸ್ಪ್ರೇ ಮಾಡಿ ತೋರಿಸ್ತೀನಿ. ಅಲ್ಲಿ ಕಾಣಿಸುತ್ತೋ ಇಲ್ವೋ ನೋಡೋಣ. ಸಿ, ನನಗೆ ಮಾತ್ರ ಗೊತ್ತಾಯಿತು, ಅಲ್ಲಿ ವೀಡಿಯೋನಲ್ಲಿ ಗೊತ್ತಾಗೋದಿಲ್ಲ. ಸುಮ್ಮನೆ ವೇಸ್ಟ್ ಮಾಡೋದು ಬೇಡ. ಏನಂದರೆ ಸ್ಪ್ರೇ ಮಾಡಿದ್ರೆ ನಾರ್ಮಲಾಗಿ ಹೀಗೆ ಹೋಗುತ್ತೆ ಅಥವಾ ಹಿಂಗೆ ಹೋಗುತ್ತೆ. ಇದೇನಾಗ್ತಾಯಿದೆ, ಒಂದೊಂದು ಸರಿ ಒಂದೊಂದು ಡೈರೆಕ್ಷನ್ಗೆ ಹಿಂಗೆ ಹೋಗ್ತಾಯಿದೆ ಗೈಸ್. ಸೊ ಮಕ್ಕಕ್ಕೆ ಸ್ಪ್ರೇ ಮಾಡ್ಕೊಳ್ಳೋಣ ಅಂತ ನಾನು ಇಲ್ಲಿ ಸ್ಪ್ರೇ ಆಗುತ್ತೆ ಅಂದ್ಕೊಂಡ್ರೆ ಬರೀ ಇಲ್ಲಿ ಮಾತ್ರ ಸ್ಪ್ರೇ ಆಗಿದೆ. ಸೊ ದಿಸ್ ಈಸ್ ದ ಪ್ರಾಬ್ಲಮ್ ವಿತ್ ದಿಸ್ ಸ್ಪ್ರೇ. ಅವಳು ಹೇಳಿದ್ಲು ಇದನ್ನು ವಾಪಸ್ ಕೊಟ್ಬಿಡ್ತೀವಿ ಅಂತ ಹೇಳಿಬಿಟ್ಟು. ಸೊ ಹಾಕಿದ್ದಾಳೆ, ಇದು ವಾಪಸ್ ಕೊಡ್ತಾಳೆ. ಇದಕ್ಕೆ ಎಷ್ಟಾಯಿತು ಅಂತ ಅಂದರೆ 599 ಜನರಲಾಗೆ. ನೈಕಾನಲ್ಲಿ 527 ರುಪೀಸ್, ಆಫರ್ನಲ್ಲಿ 454. ಅದಕ್ಕೋಸ್ಕರ ಸುಮ್ಮನೆ 454 ರುಪೀಸ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಭವಿಷ್ಯ ಇದನ್ನು ವಾಪಸ್ ಕಳಿಸ್ತಾ ಇದ್ದಾಳೆ. ಸೊ ಇಷ್ಟು ಐಟಮ್ ನಾನು ತೋರಿಸಿದ್ನಲ್ಲ, ಅಷ್ಟೂ ತೊಗೊಂಡಿದ್ದಕ್ಕೆ ನಮ್ಮ ಭವಿಷ್ಯಂಗೆ ಏನೇನು ಫ್ರೀ ಸಿಕ್ಕಿದೆ ಅಂದರೆ, ಡಾಟ್ ಆ್ಯಂಡ್ ಕೀದು ಸೀರಮ್ಮು ಅವಳಿಗೆ ಒಂದೇ ಒಂದು ಸ್ಯಾಚೆಟ್ಟು ಫ್ರೀ ಸಿಕ್ಕಿತ್ತು. ಇದನ್ನು ಯೂಸ್ ಮಾಡಿಬಿಟ್ಟಿದ್ದೀವಿ. ಆ್ಯಂಡ್ ಇದು ಟೋನರ್ ಕೂಡ ಫ್ರೀ ಸಿಕ್ಕಿದೆ. ಅದಾದಮೇಲೆ ಇದು ಪುಟಾಣಿ ರೋಲ್ ಆನ್ ಕೂಡ ಫ್ರೀ ಸಿಕ್ಕಿದೆ ಗೈಸ್. ಇಷ್ಟು ಥಿಂಗ್ಸು ನಾವು ನೈಕಾನಲ್ಲಿ ಶಾಪ್ ಮಾಡಿದ್ದಕ್ಕೆ 2443 ಏನೋ ಆಯಿತು. ಸೊ ಭವಿಷ್ಯಂಗೆ ಇದು ಒಳ್ಳೆ ಇದು ಆಫರ್ ಅಂತ ಅನ್ನಿಸ್ತು. ಬಿಕಾಸ್ ಸಪ್ರೇಟಾಗಿ ತೊಗೊಂಡಿದ್ದರೆ ಇನ್ನೂ ಜಾಸ್ತಿ ದುಡ್ಡು ಆಗ್ತಾಯಿತ್ತು. ಅದಕ್ಕೋಸ್ಕರ ಈ ಥರ ಟೋಟಲಾಗೆ ಒಂದೇ ಸರಿ ತೊಗೊಳ್ಳೋಣ ಏನೇನು ಬೇಕು ಅಂತ ಹೇಳಿಬಿಟ್ಟು ಅವಳು ಸೆಲೆಕ್ಟ್ ಮಾಡಿ ನೋಡಿ ಯಾವ್ದು ಜಾಸ್ತಿ ರೇಟ್ ಇದೆ ಕಡಿಮೆ ರೇಟ್ ಇದೆ ಅಂತ ನೋಡಿಬಿಟ್ಟು ತೊಗೊಂಡಿದ್ದು. ಆ್ಯಕ್ಚುಲಿ ನಾನು ಅವತ್ತೇ ಇದರದ್ದು ವಿಡಿಯೋ ಮಾಡಬೇಕಿತ್ತು, ಬಟ್ ಅವತ್ತು ಬೇರೆ ಪ್ಲ್ಯಾನ್ ಇತ್ತಲ್ವ, ಇದನ್ನು ಬೇರೆ ದಿನ ಮಾಡೋಣ ಅಂತ ಅಂದ್ಕೊಂಡು ಪೆಂಡಿಂಗ್ ಇಟ್ಕೊಂಡಿದ್ದೆ. ಅದಕ್ಕೋಸ್ಕರ ಇವತ್ತು ಮಾಡಿದೆ ಗೈಸ್. ಸೊ ನೈಕಾನಲ್ಲಿ ಏನೇನು ತೊಗೊಂಡಿದ್ವಿ ಎಲ್ಲ ನಾನು ತೋರಿಸಿದ್ದೀನಿ. ನೆಕ್ಸ್ಟ್ ಟೈಮ್ ಏನಾದ್ರು ತೊಗೊಂಡ್ರೆ ಹಿಂಗೇ ಹೇಳ್ತೀನಿ ಎಷ್ಟು ರೇಟ್ ಆಯಿತು ಮತ್ತು ನಾವೆಷ್ಟು ಪೇ ಮಾಡಿದ್ವಿ ಅದಕ್ಕೆ ಅಂತ ಎಲ್ಲ ಹೇಳಿಬಿಟ್ಟು. ಆ್ಯಂಡ್ ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡಾದ್ಮೇಲೆ, ಫಾರ್ ಎಕ್ಸಾಂಪಲ್ ಸನ್ಸ್ಕ್ರೀನೋ ಅಥವಾ ಸೀರಮೋ ವಾಟ್ ಎವರ್ ಯೂಸ್ ಮಾಡಾದ್ಮೇಲೆ ಅದು ನಿಜವಾಗ್ಲೂ ವರ್ಕ್ ಆಯಿತೋ ಇಲ್ವೋ ಅಂತ ಹೇಳ್ತೀವಿ. ಆ್ಯಂಡ್ ಸದ್ಯಕ್ಕೆ ಅಷ್ಟೇ ಗೈಸ್. ಮೇ ಬಿ ಇವತ್ತು ಸಾಯಂಕಾಲ ನಾನು ಒಬ್ಬಳೇ ಪಾರ್ಕಿಗೆ ಹೋಗ್ತೀನಿ. ನೆನ್ನೆ ಹೋಗೋಣ ಪಾರ್ಕಿಗೆ ಅಂತ ಅಂದ್ಕೊಂಡಿದ್ದೆ ಗೈಸ್. ಬಟ್ ಏನಾಯಿತು ಅಂದರೆ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗೋಯಿತು. ಸೊ ನನಗೆ ಮಳೆ ಹನಿ ಪ್ರಾಬ್ಲಮ್ ಆಗಲಿಲ್ಲ, ಒಬ್ಬಳೇ ಹೆಂಗೆ ಹೋಗಲಿ ಮಳೆಯಲ್ಲಿ ಅಂತ ಅನ್ನಿಸ್ಬಿಟ್ಟು. ಜೋರಾಗಿ ಬರ್ತಾ ಇರಲಿಲ್ಲ, ಸಣ್ಣ ಹನಿ ಆಗಿತ್ತು, ಹೋಗ್ಬಿಡ್ಬೋದಾಗಿತ್ತು. ಬಟ್ ನಮ್ಮ ಯಜಮಾನ್ರಿಗೆ ಕಾದೆ. ಅದಾದಮೇಲೆ ಅವ್ರು 8:30ಗೆ ಬಂದು ಕರ್ಕೊಂಡು ಹೋಗಿ ಒಂದು 3 ರೌಂಡ್ಸ್ ಹಾಕಿಸ್ಕೊಂಡು ಬಂದುಬಿಟ್ಟಿದ್ದಾಯಿತು. ನೆನ್ನೆ ಆ್ಯಕ್ಚುಲಿ ವ್ಲಾಗೇ ಮಾಡಿಲ್ಲ, ಎಕ್ಸ್ಟ್ರಾ ವ್ಲಾಗ್ಸ್ ಇತ್ತಲ್ಲ ಅದನ್ನೇ ಪೋಸ್ಟ್ ಮಾಡಿದ್ದೆ. ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ಹಾಕಿ, ನಿಮ್ಗೆ ಹೇಗೆ ಅನ್ನಿಸ್ತು ನಾನು ಪ್ರಾಡಕ್ಟ್ಸ್ನೆಲ್ಲ ರಿವ್ಯೂ ಮಾಡಿದ್ದು ಅಂತ ಹೇಳಿ. ಲೈಕ್ ಕ್ವಾಲಿಟಿ ವೈಸ್ ಹೇಗಿದೆ ಅಂತ ನಾನು ರಿವ್ಯೂ ಕೊಡಲಿಲ್ಲ, ಎಷ್ಟು ರೇಟ್ ಇತ್ತು ಆ್ಯಂಡ್ ಆಫರ್ಗೆ ಎಷ್ಟು ಸಿಕ್ತು ಅಂತ ಹೇಳಿಬಿಟ್ಟು ನಾನು ನಿಮಗೆ ಹೇಳಿದ್ದು. ಆ್ಯಂಡ್ ಅಷ್ಟೇ ಗೈಸ್. ನಿಮ್ಗೆ ಏನಾದ್ರು ಅನಿಸಿದ್ರೆ ಕಮೆಂಟಲ್ಲಿ ಹಾಕಿ. ಕಮೆಂಟೇ ಬರ್ತಾಯಿಲ್ಲ ಈ ನಡುವೆ. ಫಸ್ಟ್ ಯಾರು ಬರ್ತಾಯಿತ್ತು, ಲೈಕ್ ಯುವರ್ ವ್ಲಾಗ್ ಅಂತ ಹೇಳಿಬಿಟ್ಟೆಲ್ಲ. ಇವಾಗ ಯಾರೂ ಕಮೆಂಟ್ ಹಾಕ್ತಾಯಿಲ್ಲ. ಐ ವಿಲ್ ಬಿ ಲೈಕ್ ಥಿಂಕಿಂಗ್ ಇವತ್ತು ಕಮೆಂಟ್ ಬರ್ತೇವೆ ಒಂದು ಯಾವ್ದಾದ್ರು ಅಂತ ಅನ್ಕೋತೀನಿ. ಬಟ್ ಕಮೆಂಟೇ ಬರ್ತಾಯಿಲ್ಲ ಗೈಸ್, ಏನಕ್ಕೆ ಅಂತ ಗೊತ್ತಿಲ್ಲ. ನಾನು ರಿಪ್ಲೈ ಸಹ ಮಾಡ್ತೀನಿ ಎಲ್ಲರಿಗೂ. ಏನು ಕಮೆಂಟ್ ಹಾಕಿದ್ರು ಅದಕ್ಕೆ ರಿಪ್ಲೈ ಇದ್ದೇ ಇರುತ್ತೆ.
ಆ್ಯಂಡ್ ಗೈಸ್ ನಾನು ಬೆಳಗ್ಗೆ ಹೇಳಿದ್ದೆ ಟಿಫನ್ ತಿನ್ನೋಕ್ಕಿಂತ ಮುಂಚೆ ಪೊಂಗಲ್ಗೆ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ತಿಂದ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ನಾಟ್ ಬ್ಯಾಡ್, ಕ್ಯಾಪ್ಸಿಕಮ್ದು ಟೇಸ್ಟ್ ಇಷ್ಟಪಡೋರಿಗೆ ಚೆನ್ನಾಗಿ ಅನಿಸುತ್ತೆ ಗೈಸ್. ಯು ಕ್ಯಾನ್ ಟ್ರೈ ಒನ್ಸ್ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಪೊಂಗಲ್ ಮಾಡೋದು. ಬಟ್ ನೀವು ಕೂಗ್ಸೋದಕ್ಕೆ ಇಡ್ತೀರಲ್ಲ ಬೇಳೆ ಮತ್ತು ಅಕ್ಕಿನ, ಆವಾಗ ಕ್ಯಾಪ್ಸಿಕಮ್ ಹಾಕಬೇಡಿ. ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತೀರಲ್ಲ ಆವಾಗ ಆ ಬೆಳ್ಳುಳ್ಳಿ ಒಗ್ಗರಣೆನಲ್ಲೇ ಕ್ಯಾಪ್ಸಿಕಮ್ನ ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡು ಫ್ರೈ ಮಾಡಿಬಿಟ್ಟು ಪೊಂಗಲ್ ಜೊತೆ ಮಿಕ್ಸ್ ಮಾಡಿ. ಇವಾಗ ಆಲೂಗೆಡ್ಡೆ ಫ್ರೈ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಭವಿಷ್ಯ ಆಲೂಗೆಡ್ಡೆ ಫ್ರೈ ಮಾಡಿಕೊಡು ಅಂತ ಕೇಳಿದ್ಲು. ಸೊ ಅದಕ್ಕೋಸ್ಕರ ಫ್ರೈ ಆಗ್ತಾಯಿದೆ ಗೈಸ್. ಇವಾಗ 8:10 ಮುಂದೆ ಮಾತ್ರ ಗೈಸ್ ಹಿಂಗೆ ಹಂಗೆ ಅಂತ ಅನ್ನೋದು, ಹಂಗೆ ವಿಡಿಯೋ ಹಿಂದೆ ಕಾಗೆ ಆರತ್ ಮಾಡ್ತಾ ಹಿಂಗೆ ಅಂತ ಇರ್ತಾರೆ ಗೈಸ್. ಎಕ್ಸಾಮ್ ಇದೆ ಗೈಸ್, ಇನ್ನೇನು ಅನ್ಬೇಕು. ಮುಂಚೆನೇ ಓದ್ಕೊಳ್ದಿರ ಲಾಸ್ಟ್ ಮೂಮೆಂಟಲ್ಲಿ ಇಟ್ಕೊತಾಳೆ ಎಲ್ಲನೂ. ಅದಕ್ಕೇನೆ ಕೋಪಕ್ಕೆ ಬೈತೀವಿ. ಇವಾಗ ನಾನು ಹೋಗ್ಬಿಟ್ಟು ಬರ್ತೀನಿ, ಓಕೆನಾ ಗೈಸ್? ಇವಾಗ ಪಾರ್ಕಿಗೆ ಹೋಗ್ತಾ ಇದ್ದೀನಿ. ನಾನಲ್ಲಿ ವಾಕ್ ಮಾಡ್ತಾ ಇದ್ರೆ ಆಮೇಲೆ ನಮ್ಮ ಯಜಮಾನ್ರು ಬಂದು ಜಾಯಿನ್ ಆಗ್ತಾರೆ ನನ್ನನ್ನು. ಭವಿಷ್ಯ ಬಾಗಿಲು ಹಾಕೋ ಚಿನ್ನ. ನಾನು 8 ರೌಂಡ್ ಆಯಿತು ಗೈಸ್. ಇವಾಗ ನಾನು ಯಜಮಾನ್ರು ಬಂದಿದ್ದಾರೆ. 8 ಗೈಸ್. ಒಂದು 11 ರೌಂಡ್ ಹೊಡೆದೆ ನಾನು ಇವತ್ತು. ನಾವು ಯಜಮಾನ್ರು 3 ರೌಂಡ್ ಹೊಡೆದು. ಆ್ಯಂಡ್ ಬನ್ಸ್ ಸಿಕ್ಬಿಟ್ಟಿದೆ, ಅದಕ್ಕೆ ತೊಗೊಂಡಿದ್ದಾರೆ. ಚೆನ್ನಾಗಿದೆ. ಒಂಚೂರು ಬನ್ಸ್ ತೊಗೊಂಡೆ. ನಿಮಗೆ ಬನ್ಸ್ ಏನಕ್ಕೆ ಇಷ್ಟ? ಎಲ್ಲೋ ಒಂದು ಕಡೆ ತಿಂದಿದ್ರಿ, ಧರ್ಮಸ್ಥಳ ಅಲ್ಲ ಕುಕ್ಕೆ. 17-18 ವರ್ಷಕ್ಕೆ ಧರ್ಮಸ್ಥಳಕ್ಕೆ ಹೋಗಿದೆ. ಧರ್ಮಸ್ಥಳ 2 ವೀಲರ್ ಸ್ಕೂಟರ್ ಬಜಾಜ್ ಸೂಪರ್ ಅದು ಮತ್ತೆ ಜಡ್ಜಿ ಅಂತ ಅಂದ್ಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಏನಿದೆ ನಿಮ್ ತಿರುಗಿದ್ರೆ ದೇವಸ್ಥಾನ ಎದುರುಗಡೆ ಕಾಣುತ್ತೆ. ರೈಟ್ ಸೈಡ್ ಹೋಗ್ತು 10 ರೂಪಾಯಿನೇ 2 ಕೊಡೋದು. 10 ರೂಪಾಯಿ ಚಿತ್ರ 5 ರೂಪಾಯಿ ಇರ್ಬೇಕು ಒಂದು ಪೀಸು. ಯಾಕಂದ್ರೆ ಕಮ್ಮಿ ಇರೋ ಅಂತ ಸಿಹಿಗಿರುತ್ತಲ್ಲ ಇದು. ನಂಗೆ ಗೊತ್ತು ನಿಮಗೆ ಸ್ವೀಟ್ ಆಗಿರುತ್ತದು, ಅದಕ್ಕೆ ಇಷ್ಟ ಅಂತ. ಕ್ರಿಕೆಟ್ ನಡೀತಿದೆ ಗೈಸ್. ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಏನೂ ಕೂಡ ತೊಗೊಂಡಿಲ್ಲ ಭವಿಷ್ಯಗೆ, ಬಿಕಾಸ್ ಮನೇಲಿ ಅಡುಗೆ ಇದೆ ಗೈಸ್. ಅಂದರೆ ದಿನ ಚೆನ್ನಾಗಿರೋದಿಲ್ಲ. ಅಡುಗೆ ದಿನಾಗಲೂ ಇರುತ್ತೆ, ಬಟ್ ದಿನ ಹೊರಗಡೆಯಿಂದ ಅವಳಿಗೆ ತೊಗೊಂಡು ಹೋಗೋದು ಸರಿ ಇರಲ್ಲ. ಕೇಳ್ತಾಳೆ ಅವಳು. ಚಪಾತಿ ಮಾಡ್ತೀನಿ ಅಂತ ಹೇಳಿದ್ರೆ ಸುಮ್ಮನಾಗ್ತಾಳೆ ನಮ್ಮ ಯಜಮಾನ್ರು. ಗೈಸ್ ಈಗ ತಾನೇ ಮನೆಗೆ ಬಂದ್ವಿ. ಆ್ಯಂಡ್ ಇವಾಗ ಚಪಾತಿ ಮಾಡಬೇಕು. ಚಪಾತಿಗೆ ಪನ್ನೀರ್ ಮತ್ತು ಕ್ಯಾಪ್ಸಿಕಮ್ ಪಲ್ಯ ಮಾಡಬೇಕು. ಸೊ ಅದನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ. ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತ ಅಂದರೆ, ನಮ್ಮ ಭವಿಷ್ಯ ಬೆಳಗ್ಗೆ ಮಾಡಿಕೊಟ್ಟಿದ್ದೆ, ಅದನ್ನು ಇಷ್ಟಪಟ್ಬಿಟ್ಟು ಇವಾಗ ತಿರ್ಗಾ ರಾತ್ರಿ ಅದನ್ನೇ ಮಾಡ್ತೀಯಾ ಅಂದರೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಬಿಟ್ಟು ಮಾಡಿಕೊಡು ಅಂತ ಹೇಳಿದ್ಲು. ಸೊ ಚೆನ್ನಾಗಿದೆ ಅಂತ ಅನಿಸುತ್ತೆ ಅದು. ಲೈಕ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಗೈಸ್. ತುಂಬ ಸಿಂಪಲ್. ಫಸ್ಟು ರೆಡಿ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ನಿಮಗೆ ತೋರಿಸ್ತೀನಿ ಗೈಸ್. ಸಣ್ಣಗೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಹೆಚ್ಕೊಂಬಿಡಿ. ಇವಾಗ ಈರುಳ್ಳಿ, ಕ್ಯಾಪ್ಸಿಕಮ್ ಆ್ಯಂಡ್ ಪನ್ನೀರ್ 3 ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಆ್ಯಂಡ್ ಸ್ಟವ್ ಮೇಲೆ ಸ್ವಲ್ಪ ಪ್ಯಾನ್ ಇಟ್ಬಿಟ್ಟು ಆಯಿಲ್ ಹಾಕಿದ್ದೀನಿ. ಆಯಿಲ್ ಕಾದಾದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ ಇಷ್ಟ ಇರೋರು ಜೀರಿಗೆ ಹಾಕ್ಕೋಬೋದು ಗೈಸ್. ಒಬ್ಬೊಬ್ರಿಗೆ ಜೀರಿಗೆ ಇಷ್ಟ ಆಗಲ್ಲ, ಸೊ ಅವರು ಬರೀ ಸಾಸಿವೆ ಹಾಕ್ಕೊಂಡ್ರು ನಡೆಯುತ್ತೆ. ಸಾಸಿವೆ ಸಿಡಿದ ತಕ್ಷಣ ಆನಿಯನ್ ಮಾತ್ರ ಹಾಕ್ಕೋಬೇಕು. ಸೊ ಆನಿಯನ್ ಹಾಕ್ಕೊಳ್ಳಿ. ಸೊ ಈ ಆನಿಯನ್ ಫ್ರೈ ಆಗೋ. ಸೊ ಇವಾಗ ಇದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು, ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಗೈಸ್, ಸಾಕು. ಜಾಸ್ತಿ ಖಾರ ಹೋಗ್ಬಿಡುತ್ತೆ ಚೆನ್ನಾಗಿದೆ, ಅದಕ್ಕೋಸ್ಕರ. ಆ್ಯಂಡ್ ಅರಿಶಿನ ಹಾಕಿದ್ರು. ಇಷ್ಟನ್ನು ಸ್ವಲ್ಪ ಫ್ರೈ ಆಗಿಬಿಟ್ಟು
ಇದನ್ನು 1 ಮಿನಿಟ್ ಫ್ರೈ ಮಾಡೋದಕ್ಕೆ ಬಿಟ್ಬಿಟ್ಟು ಇವಾಗ ಕ್ಯಾಪ್ಸಿಕಮು ಮತ್ತು ಪನ್ನೀರ್ ಒಟ್ಟಿಗೆ ಹಾಕ್ಕೋಬೇಕು ಗೈಸ್. ಇವಾಗ ಇದೊಂದು ಸ್ವಲ್ಪ ಹೊತ್ತು ಬೇಯಬೇಕು, ಒಂದು 4-5 ಮಿನಿಟ್ಸ್ ಲೋ ಫ್ಲೇಮ್ನಲ್ಲಿ ಬೇಯಿಸಿ. ಓಕೆ ಗೈಸ್, ಇದು ರೆಡಿ ಆಗಿದೆ. ಇಷ್ಟೇ ಗೈಸ್, ಸಿಂಪಲ್ಲಾಗಿ ಮಾಡೋ ಅಂಥ ಪಲ್ಯ ಇದು. ಆ್ಯಂಡ್ ಚಪಾತಿ ಕೂಡ ರೆಡಿ ಆಗಿದೆ. ಇದನ್ನು ಇವಾಗ ನಮ್ಮ ಯಜಮಾನರು ಮತ್ತು ಭವಿಷ್ಯಂಗೆ ಕೊಡಬೇಕು ಮಾಡಿಬಿಟ್ಟು. ಆ್ಯಂಡ್ ಭವಿಷ್ಯ ತಿರ್ಗಾ ಟೇಸ್ಟ್ ನೋಡ್ಬಿಟ್ಟು ಹೇಳ್ತಾಳೆ ಹೇಗಿದೆ ಅಂತ ಹೇಳಿಬಿಟ್ಟು. ಎಷ್ಟು ಬಿಸಿ. ಹೌದಾ, ಅಷ್ಟೇ ಗೈಸ್. ನಾನೊಂದು ಚಪಾತಿ ಮಾಡಿಕೊಂಡೆ, ಅಂದರೆ ಪುಟಾಣಿ ಚಪಾತಿ ಮಾಡ್ಕೊಂಡಿದ್ದೀನಿ. ಸೊ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಬೆಳಗ್ಗೆ ನಾನು ಟೇಸ್ಟ್ ನೋಡಿರಲಿಲ್ಲ ಹೇಗಿತ್ತು ಅಂತ ಹೇಳಿಬಿಟ್ಟು, ಚೆನ್ನಾಗಿತ್ತು ಅಂತ ಹೇಳಿದ್ದಕ್ಕೆ ನಾನು ಇವಾಗ ಮಾಡಿಕೊಂಡೆ ಒಂದು ಚಪಾತಿ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಏನು ಮಾಡ್ತಾ ಇದ್ದೀನಿ ಗೈಸ್. ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಗೈಸ್. Thank you so much for watching our vlog. Until next time, take care. Bye bye. See you guys. Bye bye.